ಸುಮಾರು ಬೆಳೆಗಳನ್ನ ಬೆಳೆದಿದ್ದಾರೆ. 3 ಎಕರೆಯಲ್ಲಿ ಎಷ್ಟೆಲ್ಲ ಬೆಳೆಗಳನ್ನ ಬೆಳೆದು ಎಷ್ಟೆಲ್ಲ ಲಾಭ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ತೆಂಗಿನ ಮರ, ಅಡಿಕೆ ಮರ, ಗೊಬ್ಬರಗಳು ಇದೆ. ಕೋಳಿ ಗೊಬ್ಬರ ಇದು. ಅಂದರೆ ಕೋಳಿ ಸಾಕಾಣಿಕೆಯಲ್ಲಿ ಕೆಳಗೆ ಬಿದ್ದಂಥ ಗೊಬ್ಬರಗಳನ್ನ ವೇಸ್ಟ್ ಮಾಡದೆ ತಗೊಬಂದು ಕೆಳಗಡೆ ಇಟ್ಟು ಅದನ್ನು ಮಾರ್ತಾರೆ. ಅದನ್ನು ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಇವರು ಮಾದರಿ ರೈತರೇ. ನೋಡಿ, ಪಕ್ಕದ ಜಮೀನವ್ರಿಗೆ ಓಡಾಡೋದಕ್ಕೆ ಇವರೇ ಒಂದು ಸೇತುವೆ ಥರ ಮಾಡಿದ್ದಾರೆ. ಅದ್ರ ಮೇಲೆ ನಿಂತಿದ್ದೀನಿ ನಾನು. ನೋಡಿ, ಎಲ್ಲ 3 ಎಕರೆ ಕಾಣಿಸೋದೆಲ್ಲ ಅವ್ರದ್ದೇ. ನೋಡಿ, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅವ್ರದ್ದೇ. ಈ ಜಮೀನು ಅವ್ರದ್ದೇ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ಹೊಸದಾಗಿ ಚಾನಲ್ನ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಜೊತೆ ಇದ್ದಾರೆ ಇವತ್ತು ತುಳಸಿ ಪ್ರಸಾದ್ ಅವರು. ಈಗ ಅವ್ರ ಊರಲ್ಲಿ ಸಮಗ್ರ ಕೃಷಿ ಮಾಡುವಂಥ ಒಬ್ಬ ರೈತರನ್ನ ನಮಗೆ ತೋರಿಸ್ತಿದ್ದಾರೆ. ಅವರು ಏನೆಲ್ಲ ಮಾಡಿದ್ದಾರೆ, 3 ಎಕರೆಯಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಅದನ್ನೆಲ್ಲ ಇವತ್ತು ಕೇಳಿಕೊಂಡು ನಿಮಗೊಂದಷ್ಟು ಮಾಹಿತಿನ ತೋರಿಸ್ಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಬನ್ನಿ ಇವತ್ತು ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ತುಳಸಿ ಪ್ರಸಾದ್ ಅಂತೇಳಿ. ನಾವಿವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕುಡಿನೀರು ಮುದ್ದನಹಳ್ಳಿ ಗ್ರಾಮದ ಯುವ ರೈತರಾದಂತಹ ರವಿಯರವರನ್ನ ಭೇಟಿ ಮಾಡಲು ಬಂದಿದ್ದೇವೆ. ಅವರು ಇರ್ತಕ್ಕಂಥ 3 ಎಕರೆ ಒಂದು ಕೃಷಿ ಜಮೀನಿನಲ್ಲಿ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ ಮತ್ತು ಅನೇಕ ಬೆಳೆಗಳನ್ನ ಬೆಳೆದು ನಮ್ಮ ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ಬನ್ನಿ ಅವರನ್ನ ಇವತ್ತು ಭೇಟಿ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ರವಿ ಅಂದ್ಬಿಟ್ಟು ಕುಡಿನೀರು ಮುದ್ದನಹಳ್ಳಿ ಗ್ರಾಮ. ನಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಏನು ಬೇಕು ರೈತರಿಗೆ ಅದೆಲ್ಲ ಒದಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಪ್ರಾಪರಾಗಿ ಕೋಳಿ, ಮೀನು, ಇನ್ನು ಅದ್ರ ಜೊತೆಲಿ ರೇಷ್ಮೆ, ಅರಿಶಿನ, ಬಾಳೆ ಮತ್ತು ಅಡಿಕೆ ಈ ಥರ ಎಲ್ಲನೂ ಮಾಡ್ತಾಯಿದ್ದೀವಿ. ಹಂಗಾಗಿ ಸ್ವಲ್ಪ ಮೀನು ಜೊತೆಲಿ ಇದೇನೋ ಕೆಲಸ ಮಾಡ್ತಿದ್ರಲ್ಲ ಸರ್, ಬಂದಾಗ ನೋಡಿದೆ, ಇದೇನು ಅಂತ ಗೊತ್ತಾಗ್ಲಿಲ್ಲ ನಮಗೆ. ಸರ್, ಇದು ಕೋಳಿ ರಾತ್ರಿ ಲಿಫ್ಟ್ ಆಯಿತು. ಹಂಗಾಗಿ ಸಡ್ಡನ್ನ ಹಂಗೆ ಖರೀದಿ ಕೊಟ್ಬಿಟ್ರೆ ಗೊಬ್ಬರನ ಕಡಿಮೆಲಿ ತಗೊಂಡು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಚೀಲಕ್ಕೆ ಹಾಕಿ ಪ್ಯಾಕ್ ಮಾಡಿ ಅದನ್ನೊಂದು ಕಡೆ ಸ್ಟಾಕ್ ಮಾಡಿ ಅದನ್ನು ಮಾರ್ತು ಅಂದರೆ ಡಬಲ್ ಆದಾಯ ಇದೆ. ಅದಕ್ಕೆ ಏನು ಮಾಡ್ತೀವಿ, ನಾವೇನು ನಿಂತು ಸಡ್ಡು ಕ್ಲೀನ್ ಆಗುತ್ತೆ, ಬೇಗ ಡ್ರೈ ಆಗುತ್ತೆ ಸಡ್ಡು. ನೆಕ್ಸ್ಟು ಬೇಗ ಬ್ಯಾಚ್ ತಗೋಬೋದು ಮತ್ತು ದುಡ್ಡು ಆಗುತ್ತೆ. ಅದೇ ಹಂಗೆ ಗೊಬ್ಬರ ಕೊಟ್ಬಿಟ್ರೆ ಕಡಿಮೆ ಕೇಳ್ತಾರೆ. ಇವತ್ತಿಗೆ ಅದು ಏನು ಆದಾಯ ಕಾಣಲ್ಲ ಹಂಗೆ ಕೊಟ್ಟರೆ. ಹಂಗಾಗಿ ನಾವೇನು ಮಾಡ್ತೀವಿ, ಬ್ಯಾಗ್ ಮಾಡಿ ಮಾರಾಟ ಮಾಡ್ತಾ ಇರ್ತೀವಿ. ಹಸಿ ಲಾಭ ಇದೆ. ಅದಕ್ಕೆ ಹಸಿ ಕಷ್ಟಪಟ್ಟು ಅದನ್ನು. ಇದೆಲ್ಲ ಕ್ಲೀನ್ ಆದಮೇಲೆ ಸರ್ ಯಾವ ಥರ, ಮತ್ತೆ ಇನ್ನು ಎಷ್ಟು ದಿನ ಆದಮೇಲೆ ಕೋಳಿನ ತಗೊಂಡ್ಬಿಡ್ತಾರೆ ಸರ್? ಇದು ಇವಾಗ ಎಲ್ಲ ವರ್ಕ್ ಮುಗಿಬೇಕು. ಗೊಬ್ಬರ ಖಾಲಿ ಆಗಬೇಕು. ಗೊಬ್ಬರ ಖಾಲಿಯಾಗಿ ಫುಲ್ಲು ಸಡ್ಡು ಡ್ರೈ ಆಗಿ ಅದಕ್ಕೆ ಬಿಲ್ಚಿಂಗು, ಸುಣ್ಣ, ಫಾರ್ಮಿಲಿನ್ ಎಲ್ಲ ಸ್ಪ್ರೇ ಮಾಡಿ ಮತ್ತು ಗ್ಯಾಸ್ ಬಾರ್ನೆ ಮಾಡಿ ನೆಕ್ಸ್ಟು ಕರ್ಟನ್ ಎಲ್ಲನೂ ಕ್ಲೀನಾಗಿ ತೊಳೆದು ಎಲ್ಲನೂ ರೆಡಿ ಮಾಡಿ ನಾವು ಸೂಪರ್ವೈಸರ್ಗೆ ಫೋಟೋ ಕಳಿಸಿದ್ರೆ ಅವರು ಸಡ್ಯೂಲ್ ಹಾಕ್ತಾರೆ. ಬಂದು ನೋಡ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಸಡ್ಯೂಲ್ ಹಾಕ್ತಾರೆ. ಇಂಥ ದಿವ್ಸಕ್ಕೆ ಮರಿ ಬರ್ತದೆ ಅಂತ ಕರೆಕ್ಟಾಗಿ ನಾವು ಪ್ರಾಪರಾಗಿ ಮಾಡಿದ್ರೆ ಒಂದು 15 ದಿವಸದಲ್ಲಿ ಕೆಲಸ ಮುಗೀತು ಅಂದರೆ 20 ದಿವಸಕ್ಕೆಲ್ಲ ಮರಿ ಕೊಡ್ತೀವಿ. ಅಂದರೆ ಯಾವ ಕಂಪ್ನಿಯಿಂದ ಇದು ನಿಮಗೆ ನಾವು ಕಂಪ್ನಿಗೆ ಇಂಟಿಗ್ರೇಷನ್ ಆಗಿದ್ದೀವಿ. ಪುತ್ತೂರು ಕೃಷ್ಣ ಅಂದ್ಬಿಟ್ಟು ಅವರು ಬ್ಯಾಚ್ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನಕ್ಕೆ ನೀವು ಕೋಳಿನ ಸಾಕಾಣಿಕೆ ಮಾಡಿ ಅವ್ರಿಗೆ ಕೊಟ್ಟರೆ KG ಲೆಕ್ಕದಲ್ಲಿ ನಿಮಗೆ ಒಂದಷ್ಟು ಆದಾಯ ನಿಮಗೆ ಬರುತ್ತೆ. ಪರ್ KGಗೆ 600 ರೂಪಾಯಿ ಐತೆ. ನಮ್ಮ ಅವರ ಬಾಂಡಿಂಗ್ ಯಾವ ಥರ ಐತೆ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿ ಮತ್ತು ಅವರು ಪರ್ KGಗೆ 80 ರಿಂದ 90 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಇಟ್ಟಿದ್ದಾರೆ. ಅದರಲ್ಲಿ ಏನಾರ ಒಂದು ಸ್ವಲ್ಪ ಅವ್ರಿಗೆ ನಮ್ಗೆ ಇಬ್ಬರೊಳಗೆ ಉಳಿತದೆ ಅನ್ನೋದಿದ್ದಾಗ ಡಿವೈಡ್ ಆಗುತ್ತೆ. ಅದು ಡಿವೈಡ್ ಆಗುತ್ತೆ. ಅಂದರೆ ನೀವು 3 ಎಕರೆಯಲ್ಲಿ ಈಗ ಫಸ್ಟ್ನೇ ಆದಾಯದ ಮೂಲ ಇದು. ಇನ್ನು ನೆಕ್ಸ್ಟ್ ಸರ್ ಇನ್ನು ಬೇರೆ ಬೇರೆ ಇದೆಯಲ್ಲ? ನೆಕ್ಸ್ಟ್ ಅದೇ ರೇಷ್ಮೆ ಮಾಡಿದೀವಿ, ಅದು 2 ತಿಂಗಳಿಗೆ ಒಂದು ಬೆಳೆ.
2 ತಿಂಗಳು ಅದು ಪರವಾಗಿಲ್ಲ ನಡೀತಾ ಇದೆ. ಬಾಳೆ ಹಾಕಿದೀನಿ ಅಂತ. ಬಾಳೆ ಅದು ಒಂದ್ ಸ್ವಲ್ಪ ಸಪ್ರೇಟ್ ಭೂಮಿ ಇದೆ, ಗುತ್ತಿಗೆ ಮಾಡುವಂತ ಭೂಮಿ, ಅದ್ರಲ್ಲಿ ಬಾಳೆ. ಇನ್ನು ಅರಿಶಿನ ನಮ್ದೆ ಅಡಿಕೆ ತೋಟದಲ್ಲಿ. ಹಂಗಾಗಿ ಜೊತೆಲಿ ಎಲ್ಲ ವರ್ಕ್ ಮಾಡ್ಕೊಂಡು ಮಾಡ್ತಾ ಇದೀವಿ. ರವಿ ಸರ್ ಅವ್ರೆ, ಇದು ನಿಮ್ಗೆ ಪಿತ್ರಾರ್ಜಿತ ಆಸ್ತಿನ ಮತ್ತೆ ಈ ಕೃಷಿ ಭೂಮಿ ಹೀಗೆ ಇತ್ತ ಏನಾದ್ರು ಬದಲಾವಣೆ ಮಾಡಿದ್ರ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸರ್ ನಮ್ಮ ತಂದೆಗೆ ಆಸ್ತಿ ಇದು ರಿಜಿಸ್ಟರ್ ಆಗಿರೋಂಥದ್ದು, ನಮ್ಗೆ ಅವರಿಂದ ಖಾತೆ ಆಗಿರೋಂಥದ್ದು. ಏನಪ್ಪಾ ಅಂದ್ರೆ ಹೊಸಿ ಎಡು ತೋಡು ಇತ್ತು, ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಭೂಮಿ ಹೈಟ್ ಮಾಡಿ ಸೆಟ್ ಮಾಡಿ ಸುಮಾರು ಖರ್ಚು ಆಗಿದೆ. ಮಣ್ಣೆಲ್ಲ ಹಾಕಿ ಇಷ್ಟು ಹಳ್ಳದಲ್ಲಿ ಇಷ್ಟು ಮಾಡಿದೀವಿ ಅಂದ್ರೆ ಅದು ನಮ್ಮ ಇಲ್ಲಿ ವಾತಾವರಣಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗಿದೆ, ಆದ್ರೂ ಮಾಡಿ ಸಕ್ಸಸ್ ಕಂಡಿದೀವಿ. ಸರ್ ನಮ್ಗೆ ಇದು ಖಾಲಿ ಆಗಿದೆ. ಇನ್ನ ನೀವು ಆ ಕಡೆ ಕೋಳಿ ಇದೆಯಲ್ಲ ಅದನ್ನೆಲ್ಲ ಒಂದ್ಸರಿ ನಮ್ಗೆ ಯಾವ ತರ ಹೆಂಗೆ ಏನು ಅಂತ ತೋರಿಸ್ಕೊಡ್ತೀರಾ? ಬನ್ನಿ ಸರ್, ನೋಡಿ ಇಲ್ಲೇ ಹೋಗ್ಬೋದು. ಈಗ ಕೋಳಿ ಶೆಡ್ ಬಂದೀವಿ. ನೋಡಿ ಸರ್, ಇದು ಅಳತೆ ಎಷ್ಟಿದೆ ಸರ್? ಸರ್ 250 ಇಂಟು ಬೈ 24 ಇದೆ. 250 ಇಂಟು 24, ಅದು 2 ಸೆಡ್ ಇದೆ. ಸರ್ ಒಟ್ಟಿಗೆ ಸರ್ 12,000 ಸ್ಕ್ವೇರ್ ಫೀಟ್ ನಮ್ಗೆ ಒಂದು 10,500 ಕೊಡ್ತಾರೆ. 10,500 ಅಂದ್ರೆ ಮರಿಗಳಾಗಿ ಕೊಟ್ಟಿರ್ತಾರೆ, ನೀವು ಬೆಳೆಸಿ 30 ಗ್ರಾಮ್ ಮರಿ ಕೊಡ್ತಾರೆ ಅವರು. ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ 42 ದಿವಸಕ್ಕೆ ಮಿನಿಮಮ್ 2.5 kg ಬರುತ್ತೆ. ಮಿನಿಮಮ್ 2.5 kg ಬರುತ್ತೆ. ಮೇಂಟೈನ್ ಮಾಡ್ಬೇಕು. ಇದೆಲ್ಲ ಏನು ಸರ್? ಕೋಳಿ ಸರ್ ಫೀಡು. ಇದೇನು ಸರ್ ಇದು? ಸರ್ ಫೀಡು, ಪೆಲೆಟ್ ಫೀಡ್ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಕೊಡ್ತಾ ಇದೆ. ಒಂದು ಕೋಳಿ 100 ಗ್ರಾಮ್ ಮೇವು ತಿಂದ್ರೆ 35 ಗ್ರಾಮ್ ಮಾತ್ರ ಪ್ರೊಡಕ್ಷನ್ ಆಗುತ್ತೆ, ಮೀಟ್ ಆಗುತ್ತೆ. 45 ದಿನಗಳಲ್ಲಿ ಸರ್ ಅನೇಕ ಸಮಸ್ಯೆಗಳು ಬರುತ್ತಲ್ವಾ? ಕೆಲವೊಂದು ಕೋಳಿಗಳು ಸತ್ತು ಹೋಗ್ತವೆ, ಅದೆಲ್ಲ ಯಾವ ರೀತಿ ನೀವು ಅದನ್ನ ಮೇಂಟೆನೆನ್ಸ್ ಮಾಡ್ತೀರಿ ಸರ್? 3-4 ಡಿಸೀಸ್ ಇದೆ, ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಹಾಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಅವಾಗ ನಾವೆಂಗೆ ಸತ್ತಂತ ಕೋಳಿನ ಏನ್ ಮಾಡ್ತೀರಿ ಸರ್? ಅದನ್ನ ಸತ್ತಂತ ಕೋಳಿನ ಒಂದ್ ಕಡೆ ಸ್ಟೋರ್ ಆಗಿ ಇಡ್ತೀವಿ. ಅದನ್ನ ಡೈಲಿ ಅವರು ಬರ್ತಾರೆ, ಒಬ್ರು ಸೂಪರ್ವೈಸರ್, ಅವ್ರು ಬಂದು ಫೋಟೋ ಹೊಡೆದು ಲೆಕ್ಕ ತಗೊಂಡು ಬುಕ್ಗೆ ಎಂಟ್ರಿ ಮಾಡಿ, ಅದು ಸತ್ತದ್ದು ಲೆಕ್ಕ ಬರ್ತಾ ಇರುತ್ತೆ, ಲೈವ್ ಇರೋದು ಲೆಕ್ಕ ಬರ್ತಾ ಇರುತ್ತೆ. ಇಷ್ಟು ಮೂಟೆ ತಿಂದೈತೆ ಅಂತಾನು ಡೈಲಿ ಲೆಕ್ಕ ಸಿಗುತ್ತೆ. ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು. ಈ ಡೇಟ್ಗೆ ಇಷ್ಟು ಬಂದೈತೆ ಅಂತಾನು ಲೆಕ್ಕ ಸಿಗುತ್ತೆ. ಲಾಸ್ಟ್ ಅಲ್ಲಿ ಮರಿ ಕ್ಲೋಸ್ ಆಗುವಾಗ್ಲೂ ಸುತ್ತ ಬುಕ್ಗೆ ಇಷ್ಟೇ ಜಾಲು, ಇಷ್ಟೇ ಮರಿ, ಇಷ್ಟೇ ತೂಕ ಅನ್ನೋದು ಲೆಕ್ಕ ಸಿಗುತ್ತೆ. ಏನ್ ಮೋಸ ಬರಲ್ಲ. ಕಂಪನಿಯವರು ನಿಮ್ಗೆ ಎಷ್ಟು ಕೊಡ್ತಾರೆ ಸರ್ ಕೊನೆಯಲ್ಲಿ? ನಿಮ್ಗೆ ಎಷ್ಟು ಸಿಗುತ್ತೆ ಲಾಭ ಇದ್ರಿಂದ? ಲಾಭ ಅಂದ್ರೆ ಪರ್ ಕೆಜಿಗೆ 600 ರೂಪಾಯಿ ಇದೆ ಲಿಮಿಟೇಷನ್. 80 ರಿಂದ 90 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಇಟ್ಟವ್ರೆ. ಆ FCR ಅನ್ನ ತಿಂದಿರೋದು ಮತ್ತೆ ಮರಿದು ಮೆಡಿಸಿನ್ 3 ಕೌಂಟ್ ಮಾಡಿ ಅವರು ಈ 80 ರಿಂದ 90 ಒಳಗಡೆ ಏನು ದುಡ್ಡು ಉಳಿದಿರುತ್ತೆ ಅದನ್ನ ನಮ್ಗೆ ರೈತರಿಗೆ ಡಿವೈಡ್ ಮಾಡ್ಕೊಡ್ತಾರೆ. ಅದು ಖುಷಿ ವಿಚಾರ. 600 ರೂಪಾಯಿ ಅಲ್ಲದೆ ಫುಲ್ ಹೊಂಟಾಯ್ತು ಅನ್ನೋ ಬ್ಯಾಚ್ ಅಲ್ಲಿ 600 ಸಿಗುತ್ತೆ. ಅದಲ್ಲದೆ ಇದು ನಮ್ಗೂ ಅವ್ರಿಗೂ ಇರೋಂತ ಅಟ್ಯಾಚ್ಮೆಂಟ್. ಸರ್ ಇದು ಎಷ್ಟು ದಿನಕ್ಕೆ ವ್ಯಾಕ್ಸಿನೇಷನ್ ಇರುತ್ತೆ ಸರ್ ಇದಕ್ಕೆ? ಸರ್ ಮರಿ ಬಂದು 5 ದಿವಸಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ, ಕಣ್ಣಿಗೆ ಡ್ರಾಪ್ಸ್. ನೆಕ್ಸ್ಟ್ 10 ಡೇಸ್ ಇರುತ್ತೆ, 2 ವ್ಯಾಕ್ಸಿನ್ ಆಯ್ತು. 3ನೇದು ಬಂದು ಲೈವ್ ವಾಟರ್ಗೆ ಕೊಡಿಸ್ತಾರೆ. ಅದ್ರ ಮಧ್ಯದಲ್ಲಿ ಜ್ವರ ಮತ್ತೆ ಕೆಲವು ಡಿಸೀಸ್ ಇರೋದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಸ್ತಾರೆ, ಅದು ಕಂಪ್ನಿ ಕಡೆಯಿಂದಾನೆ. ಹಂಗಾಗಿ ಒಂದು ಮರಿ ಬಂದ ದಿವಸ 30 ರಿಂದ 40 ಗ್ರಾಮ್ ಇರುತ್ತೆ. 42 ಡೇಸ್ಗಳಲ್ಲಿ ಮಿನಿಮಮ್ 2-2.5 kg ಬರುತ್ತೆ, ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ. ಇಲ್ಲ ಅಂದ್ರೆ ಅಷ್ಟು ಇಳಿ ತೆಗಿಯಕ್ಕಾಗಲ್ಲ. ಅವರೇ ಬಂದು ಪರಿಶೀಲಿಸಿ ತೆಗೆದುಕೊಂಡು ಹೋಗ್ತಾರೆ. ಒಟ್ಟು ಕಂಟಿನ್ಯೂಸ್ 3 ವ್ಯಾಕ್ಸಿನ್ ಇದ್ದೇ ಇರುತ್ತೆ. ಒಂದು ಬ್ಯಾಚ್ ಅಲ್ಲಿ 3 ವ್ಯಾಕ್ಸಿನ್ ಇದ್ದೇ ಇರುತ್ತೆ. ಸರ್ ಇದು 2.5 ಬರುತ್ತೆ. ಮಿನಿಮಮ್ ಈಗ 38 ದಿವಸ ಆಗೈತೆ ಸರ್. ಕೆಲವೊಂದು ವೀಕ್ಸ್ ಅಂತ ಕೇಳ್ಪಟ್ಟಿದ್ವಿ, ವೀಕ್ಸ್ ಅಂತ ಹೇಳ್ತಾರಲ್ವ ಸರ್, ಅದು ಯಾವ ರೀತಿ? ವೀಕು, ಲೆಗ್ ವೀಕು ಎಲ್ಲ ಬರುತ್ತೆ. ಅದು ಹೇಗೆ ಅಂದ್ರೆ ಮರಿ ಏನಾರ ಕುಂಠಿತವಾಗಿ ಅಲ್ಲಿಂದ ಬಂದಾಗ, ಮತ್ತೆ ಹೊಸದಾಗಿ ಅವರು ಆಚೆಯಿಂದ ನಮ್ಗೆ ಮೋಸ ಮಾಡಿ ಕೊಟ್ಟಾಗ, ಈ ಕೆಲವು ಮರಿಗಳು ಹೇಳ್ತಾರೆ ಯಂಗ್ ಫ್ಲಾಕ್ ಇದು ಓಲ್ಡ್ ಫ್ಲಾಕು ಅಂತ. ಮರಿ ಸೈಜ್ ಆಗಿತ್ತು ಅಂದ್ರೆ ಓಲ್ಡ್ ಫ್ಲಾಕ್ ಅಂತಾರೆ, ಮರಿ ಸಣ್ಣ ಆಗಿತ್ತು ಅಂದ್ರೆ ಯಂಗ್ ಫ್ಲಾಕ್ ಅಂತಾರೆ. ಹಂಗಾಗಿ ಅಲ್ಲೇ ಬಂತು ಅಂದಾಗ ನಾವೇನ್ ಮಾಡಕ್ಕಾಗಲ್ಲ. ಆದಷ್ಟು ಅದಕ್ಕೂ ಟ್ರೀಟ್ಮೆಂಟ್ ಇದೆ. ವೀಕ್ ಮರಿಗೂ ಸಪ್ರೇಟ್ ಇಟ್ಟು ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ರೆ ಅದು ಗ್ರೋತ್ ಆಗುತ್ತೆ. ಮತ್ತೆ ಲೆಗ್ ವೀಕ್ ಅನ್ನೋದಕ್ಕೆ ಕರೆಕ್ಟ್ ಟೈಮ್ಗೆ ಅದಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಕೊಟ್ರೆ, ಪೋಷಕಾಂಶಗಳು ಕೊಟ್ರೆ ಲೆಗ್ ವೀಕ್ ಕಡಿಮೆ ಆಗುತ್ತೆ. ಅದನ್ನ ಏನ್ ಮಾಡ್ತಾರೆ ಸರ್? ವೀಕ್ಸ್ ತಗೊಂಡು ಹೋಗ್ತಾರೆ ಸರ್? ಅದನ್ನು ಬಿಡಲ್ಲ ಸರ್. ಇವತ್ತಿನ ಇದ್ರಲ್ಲಿ ಯಾವ್ದು ಬಿಡಲ್ಲ. ಮಾಂಸಕ್ಕೆ ಪರ್ಪಸ್ಗೋಸ್ಕರ ಬೆಳಿತಾ ಇರೋದ್ರಿಂದ ಯಾವ್ದು ಬಿಡಲ್ಲ, ತಗೊಂಡು ಹೋಗ್ತಾರೆ ಸರ್.
ಸರ್, ಈ ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಎಷ್ಟು ಬ್ಯಾಚ್ ಬೆಳಿತೀರಾ, ಎಷ್ಟು ಆದಾಯ ಬರುತ್ತೆ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಾ? ಸರ್, ವರ್ಷಕ್ಕೆ ಮಿನಿಮಮ್ 4 ಬ್ಯಾಚ್ ಬೆಳಿತಾ ಇದೀವಿ ಸರ್. ನಾವು ಶ್ರಮ ಪಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿ ನಮ್ಮ ಅವರ ಇದು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆದ್ರೆ ಇನ್ನೊಂದು ಬ್ಯಾಚ್ ಬೆಳಿಬಹುದು. ಯಾಕಂದ್ರೆ 42 ದಿವಸ ವರ್ಕ್ ಇರೋದ್ರಿಂದ ಮಿನಿಮಮ್ 5 ಬ್ಯಾಚ್ ಬೆಳ್ಕೋಬಹುದು ನಾವು. ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಯಾವ ತರ ಮೇಂಟೈನ್ ಅಂದ್ರೆ, ಇವಾಗ ಇವತ್ತು ಮರಿ ಖಾಲಿ ಆಯ್ತು ಅಂದ್ರೆ ನಾಳೆ ನಾಡ್ದೆ ಗೊಬ್ಬರ ಖಾಲಿ ಆಗ್ಬೇಕು, ಸಡ್ಡು ಡ್ರೈ ಆಗ್ಬೇಕು, ಪುನಃ 15 ದಿವಸಕ್ಕೆ ಮರಿ ಹಾಕ್ಸ್ಬೇಕು. ಕರೆಕ್ಟಾಗಿ 2 ತಿಂಗಳಿಗೆ ಒಂದ್ಸಲ ಬತ್ತು ಅಂದ್ರೆ 6 ಬ್ಯಾಚ್ ಆಗುತ್ತೆ. ಅದ್ರಲ್ಲೆಲ್ಲ ಏರ್ಪೇರ್ ಆಗಿ 5 ಬ್ಯಾಚ್ ಅಂತೂ ಖಂಡಿತವಾಗಿ ಬೆಳಿಬಹುದು. ನಾವು ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಬೇಗ. ಎಷ್ಟು ಆದಾಯ ಬರುತ್ತೆ ಇದರಿಂದ? ಸರ್, ಇದು ಒಂದ್ 10,000 ಮರಿ ಸಾಕಿದ್ರೆ ಮಿನಿಮಮ್ ಖರ್ಚೆಲ್ಲ ಹೋಗಿ 1 ಲಕ್ಷ ಸಿಗುತ್ತೆ ಸರ್. ಒಂದ್ ಬ್ಯಾಚ್ಗೆ 1 ಲಕ್ಷ ಒಳ್ಳೆ ಆದಾಯ ಅಂತ. ಎಷ್ಟು 2 ತಿಂಗಳಿಗೆ 1 ಹಾ, ಲಕ್ಷ ಆದಾಯ? 1 ಲಕ್ಷ ಆದಾಯ ತೆಗಿಬಹುದು. ಯಾಕೆಂದ್ರೆ ಆ ತರ ಮರಿ ನಮ್ಗೆ ಮತ್ತೆ ವೆದರ್ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸಮ್ಮರ್ಲಿ 1 ಬ್ಯಾಚ್ ಹೋಗುತ್ತೆ ವರ್ಷದಲ್ಲಿ, ಇನ್ ಬಾಕಿ ಬ್ಯಾಚ್ ಬೆಳ್ಕೋಬಹುದು. ಅಂದ್ರೆ ಸಮ್ಮರ್ ಅಲ್ಲಿ ಒಂಥರ ಹಾ, ಡಿಫ್ರೆನ್ಸ್ ಆಗುತ್ತೆ, ಚಳಿಲಿ ಒಂಥರ ಡಿಫ್ರೆನ್ಸ್ ಆಗುತ್ತೆ. ಕೋಳಿ ಹೀಟು ಹಂಗಾಗಿ ಸಮ್ಮರ್ಲಿ ಒಂದ್ ಸ್ವಲ್ಪ ಹೀಟನ್ನ ತಡೆಯಲ್ಲ ಅದು. ಚಳಿಗಾಲದಲ್ಲಿ ಬಹಳ ಚೆನ್ನಾಗ್ ಬರುತ್ತೆ, ಮಳೆಗಾಲದಲ್ಲಿ ಬೆಳೆ ಬಹಳ ಚೆನ್ನಾಗ್ ಬರುತ್ತೆ. ಇವಾಗ ನೋಡಿ, 10,000 ಮರಿಗೆ 250 ಮಾರ್ಟಿಲಿಟಿ ಆಗೈತೆ ಅಷ್ಟೇ. ಅದೇ ಸಮ್ಮರ್ಲಿ 1,000 ಮಾರ್ಟಿಲಿಟಿ ಆಯ್ತದೆ. ಹಂಗಾಗಿ ಮಳೆಗಾಲದಲ್ಲಿ ಬಹಳ ಚೆನ್ನಾಗ್ ಬರುತ್ತೆ ಕೋಳಿ. ಅಂದ್ರೆ ಒಂದು 4 ರಿಂದ 5 ತರ ರೋಗ ಬರುತ್ತೆ ಸರ್. ಹೌದು, 4 ತರದ್ದು ರೋಗ ಐತೆ. ಹಂಗಾಗಿ 4 ತರಕ್ಕೂ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಒಟ್ಟಿನಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಒಂದು ಆದಾಯ ಇದೆ, ಚೆನ್ನಾಗಿದೆ. ಚೆನ್ನಾಗಿ ಮಾಡ್ಬೇಕು. ಅದು ಅದ್ರಲ್ಲಿ ಲೇಬರ್ನ ಬಿಟ್ಟು ಮೇಂಟೈನ್ ಮಾಡಕ್ಕೆ ನಾವೆಲ್ಲೋ ಇರೋದು, ಹಂಗಾದ್ರೆ ಏನ್ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಒಂದ್ ಗೊತ್ತಿರಲ್ಲ. ಕರೆಕ್ಟ್ ಆಗಿ ಇದ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ನಿಂತು ಮಾಡ್ತೀನಿ ಅಂದ್ರೆ 10,000 ಮರಿಗೆ 1 ಬ್ಯಾಚ್ಗೆ 1 ಲಕ್ಷ ಖಂಡಿತವಾಗ್ಲೂ ಉಳಿಸ್ಬೋದು. ಆಮೇಲೆ ಗೌರ್ಮೆಂಟ್ ಇಂದಾನೇ ಕೋಳಿ ಸಾಕಾಣಿಕೆಗೆ ಅಂತ ಅಂದ್ಬಿಟ್ಟು ಟ್ರೈನಿಂಗ್ ಬೇರೆ ಕೊಡ್ತಾರೆ. ಹೌದು, ಮೈಸೂರಲ್ಲಿ ಇದೆ, ಸರಿ ಕೇಳ್ಪಟ್ಟಿದ್ದೆ, ನಾನು ನೋಡಿರ್ಲಿಲ್ಲ. ಅದಾದ್ಮೇಲೆ ನೀವು ಇವತ್ತು ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ ಇದು ಒಂದಷ್ಟು ಕೆಲಸಗಳನ್ನೆಲ್ಲ ನೋಡಿದ್ರೆ ನಮ್ಗೆ ಇದು ಒಂದು ಆಡ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಇಲ್ಲ ಸರ್, ರೋಡ್ ಸೆಟ್ ಅಲ್ಲಿ ಟ್ರೈನಿಂಗ್ ಕೊಟ್ರು, ಮುಗಿಸ್ಕೊ ಬಂದು ಸ್ಟಾರ್ಟ್ ಮಾಡಿದ್ದು. ಒಟ್ನಲ್ಲಿ ಟ್ರೈನಿಂಗ್ ತಗೋ ಬಂದಿರೋದಕ್ಕೆ ಬಹಳ ಹೆಲ್ಪ್ ಆಯ್ತು. ಇಂಥ ಟೈಮ್ಗೆ ಇಂಥ ವ್ಯಾಕ್ಸಿನೇ ಮಾಡ್ಬೇಕು, ಇಂಥ ದಿವಸಕ್ಕೆ ಇಂಥ ಇದೇ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಿರೋದ್ರಿಂದ ಬ್ಯಾಚ್ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ಟ್ರೈನಿಂಗ್ ಮುಖ್ಯ, ಅನುಭವನು ಮುಖ್ಯ, ಟ್ರೈನಿಂಗ್ ಮುಖ್ಯ. ಸಾಲದಕ್ಕೆ ಇದ್ರಲ್ಲಿ ಮಾತ್ರ ಯಾವತ್ತೂ ನಾವೇ ಒತ್ತು ಕೊಟ್ರೇನೆ ಬೆಳೆ ಚೆನ್ನಾಗಿ ಬರೋದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದ್ಕಿಂತ. ಯಾಕೆಂದ್ರೆ ಸರ್, ಲೈವ್ ಇದು. ಇವಾಗ 1 ಅವರ್ ನೀರು ಇಲ್ಲ ಅಂದ್ರೂ ಬರೀ ಮೇವು ತಿಂತಾ ಇದ್ರೂ ಮಾರ್ಟಾಲಿಟಿ ಆಗುತ್ತೆ. ಮೇವ್ ಇಲ್ದೆ ಬೇಕಾದ್ರೆ 5 ಅವರ್ ಬಿಡ್ಬೋದು, ನೀರಿಲ್ದೆ 1 ಅವರ್ ಬಿಡಕ್ ಆಗಲ್ಲ. ಹಂಗಾಗಿ ಇದಕ್ಕೆ ಈ ಕೋಳಿ ಬೆಳೆಯಾಗ ಮಾತ್ರ ನೀರ್ನ ಟೆಸ್ಟಿಂಗ್ ಆಗ್ಬೇಕು. ಮೊದಲು ನೀರ್ ಟೆಸ್ಟ್ ಅಲ್ಲಿ ಒಳ್ಳೆ pH ಲೆವೆಲ್, ಒಳ್ಳೆ ಅದಕ್ಕೆ ಬೇಕಾದಂತದ್ದು ಎಲ್ಲ ಇದ್ರೇನೆ ಬ್ಯಾಚ್ ಚೆನ್ನಾಗಿ ಬರೋದು. ನೀರ್ ಚೆನ್ನಾಗಿಲ್ಲ ಅಂದ್ರೆ ಕೋಳಿ ಯಾವುದೇ ಕಾರಣದಲ್ಲೂ ಚೆನ್ನಾಗಿ ಬರಕ್ ಸಾಧ್ಯನೇ ಇಲ್ಲ. ಏನ್ ನೀರೇ ಸರ್ ಇದಕ್ಕೆ. ಸರ್, ಇದು ಎಷ್ಟು ಖರ್ಚಾಗ್ಬೋದು ಅಂದಾಜು? ನೀವು ಮಾಡಿರ್ತಕ್ಕಂಥ ಒಂದು ವೆಚ್ಚ ಎಷ್ಟಾಗಿರ್ಬೋದು? ಮತ್ತು ಏನಾದ್ರೂ ಸರ್ಕಾರದಿಂದ ಸಬ್ಸಿಡಿ ಏನಾದ್ರು ಬರುತ್ತಾ ಸರ್? ಸಬ್ಸಿಡಿ ಬರುತ್ತೆ, ನಾವು ಹೋಗಿಲ್ಲ ಇಲ್ಲಿವರೆಗೆ. ಏನಪ್ಪಾ ಅಂದ್ರೆ, ಇದು ಮಿನಿಮಮ್ 250 ಅಡಿ ಸೆಡ್ ಮಾಡ್ತೀನಿ ಅಂದ್ರೆ 10 ಲಕ್ಷ ಬೇಕೇ ಬೇಕು ಸರ್. ಅದ್ರ ಸಬ್ಸಿಡಿ ಏನಾದ್ರು ಬರುತ್ತಾ ಸರ್ಕಾರದಿಂದ? ಸಬ್ಸಿಡಿ ಇದೆ, ಬ್ಯಾಂಕ್ ಮೂಲಕ. ಬ್ಯಾಂಕ್ಗೂ ನಮಗೂ ಆತರ ಅಟ್ಯಾಚ್ಮೆಂಟ್ ಇರಬೇಕು, ನಿಮ್ಗೆ. ಅವಾಗ ಅವ್ರು ಬಂದು ಸ್ಟಾರ್ಟಿಂಗ್ ಇಂದ ಬೇಸ್ ಮಟ್ಟದಿಂದ ಅವರು ಫೋಟೋಸ್ ಮತ್ತೆ ಇದೆಲ್ಲ ಮಾಡಿ ಸಬ್ಸಿಡಿ ಮೂಲಕ ಕೊಡ್ತಾರೆ. ನಾವು ಮಾಡಾದ್ಮೇಲೆ ಹೋದ್ವಿ, ಅದು ಸಿಗ್ಲಿಲ್ಲ. ಹಂಗಾಗಿ ಇದು ಮಿನಿಮಮ್ 250 ಅಡಿ ಸೆಡ್ ಮಾಡ್ತೀನಿ ಅಂದ್ರೆ 24 ಅಡಿ ಆಗ್ಲಾ, 250 ಅಡಿ ಉದ್ದ ಮಾಡ್ತೀನಿ ಅಂದ್ರೆ 10 ಲಕ್ಷ ಬೇಕೇ ಬೇಕು ಸರ್. ಇವತ್ತಿನ ಇದ್ರಲ್ಲಿ ಐಫೈ ಆಗಿ ಈ ತರ ಮಾಡ್ತೀನಿ ಅಂದ್ರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಬನ್ನಿ ವೀಕ್ಷಕರೇ, ಈ ಕೋಳಿ ಸಾಕಣೆ ಜೊತೆಗೆ ನಮ್ಮ ರವಿ ಸರ್ ಅವರು ಸಮಗ್ರ ಕೃಷಿ, ಕೆಲವೊಂದು ಮೀನು ಸಾಕಾಣಿಕೆ, ರೇಷ್ಮೆ, ಈ ರೀತಿ ಅನೇಕ ಬೆಳೆಗಳನ್ನ ಬೆಳೆದಿದ್ದಾರೆ. ಬನ್ನಿ ನೋಡೋಣ. ಮೀನು ಸರಿಂದ ದೂರ ಅದೇ ಪರವಾಗಿಲ್ಲ, ನಮ್ಮ ಊರ ಹತ್ರ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಗಂಡ ಹೆಂಡತಿ ಜಗಳ ಆಡಿದ್ರೆ ಇಲ್ಲ, ಬ್ಯಾರೆ ಮಾಡ್ಬೋದು, ರೇಷ್ಮೆ, ಹಸು ಇದೆಲ್ಲ ಮಾಡ್ಬೋದು. ಈ ಕೋಳಿದ್ ಮಾಡಕ್ಕೆ ಅವಕಾಶ ಇಲ್ಲ. ಸಮಗ್ರ ಕೃಷಿಲಿ ಮತ್ತೆ ಒಂದಾದಂತ ಕೃಷಿ ಹೊಂಡದಲ್ಲಿ ಮೀನು ಬಿಟ್ಟಿದ್ದಾರೆ. ಮೀನು ಎಷ್ಟು ಬಿಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಇನ್ನೂ ಎಷ್ಟು ಮಾಹಿತಿ ತೆಗಿಬೋದು ನಮ್ಗೆ ರವಿ ಸರ್ ಹತ್ರನೇ ಕೇಳ್ಕೊಂಡು ಮಾಹಿತಿ ತೀಸ್ಕೊಳ್ಳೋದ.